ಸರ್ ಮಾತಾಡ್ಸ್ಬಿಡು. ಈ ಬೀದಿಗಳಿವಲ್ಲ ಅಲ್ಲಿ ನೋಡಿ ಆ ಥರ ಬೋರ್ಡ್ ಅಲ್ಲ ಎದುರುಗಡೆ ಕಾಣ್ತಾ ಇದೀವಿ. ಈಗ ಹಾಕಿದಾರೆ ಎಲ್ಲಿ ಕೇಳ್ರಿ ಸಾಬ್ರಿಗಳಿ ಎಲ್ಲಿಂದ ಕಲ್ಲು ಹೊಡೆದಿದ್ದು? ಈ ಕಡೆಯಿಂದ ಸರ್ ಕಲ್ಲು ಬನ್ನಿ ಈ ಕಡೆ ಬನ್ನಿ ಆಯ್ತು ತೋರಿಸ್ತಾರೆ. ಹೋಗಿ ಬಂದಿರಲ್ಲ ಸಾಹೇಬ್ ಮನೆಗೆ ಬಂದು ನೋಡಿದ್ರಲ್ಲ ಅವರಿಂದ ನಮ್ಗೆ ಇದಾಗಿರೋದು ನಮ್ಮಿಂದ ಏನು ತೊಂದರೆ ಇಲ್ಲ ಅವರಿಂದ ನಮ್ಗೆ ನಮ್ ಜನ ಇರ್ಬೇಕ ದೇಶದಲ್ಲಿ ಇರ್ಬೇಕು. ಏನಮ್ಮ 70 ವರ್ಷದಿಂದ ಇದರಿಂದ ಅನ್ನ ಉಣ್ತಾ ಇದ್ದೀರಾ? ಇದು ಆಗ್ತಾರೆ ಏನು? ಸರ್ಕಾರದಲ್ಲಿ ಒಪ್ಪು ಇದ್ದಾನೆ, ಕಿಚ್ಚ ಇದ್ದಾನೆ. ಈ ಅಂಬೇಡ್ಕರ್ ಬೋರ್ಡ್ ಇದ್ರೆ ತಪ್ಪೇನು? ನಮ್ ಜನಾಂಗ ಇರೋದ್ ಅದೇ ಕೇಳೋದು. ಒಬ್ಬೊಬ್ರು ಮಾತಾಡ್ರಿ, ಒಬ್ಬೊಬ್ರು ಮಾತಾಡ್ಬೇಕಮ್ಮ. ಅಲ್ಲಿ ಮಾತಾಡ್ತಿದ್ದಾರೆ. ಇಷ್ಟೇ ನಾವು ಕೇಳೋದು. ನಾಳೆ ನಾಡಿದ್ದು ಏನೇನು ಸಮಸ್ಯೆಗೆ ಪರಿಹಾರ ಏನೇನು ಬೇಕು ಅದು ನಿಮ್ಮ ಕೋರಿಕೆ ಏನಿದೆ ಅದೊಂದ್ಸರಿ ಹೇಳಿ. ಕಾಲೇಜ್ ಹುಡುಗಿನ ಕಿಟ್ಟಿ ಬಗ್ಗೆ ಹೇಳ್ತಾ ಇರ್ತಾರೆ ಗೊತ್ತಿಲ್ಲ. ನಮ್ಗೆ ಏನ್ ರಕ್ಷಣೆ ಸರಸ್ವತಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ಕಾನೂನು ವಿರುದ್ಧ ಹೋಗೋರೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ವಿರುದ್ಧ ಹೋಗೋರೆ ಅವ್ರಿಗೆ ಕ್ರಮ ಹಾಗೆ ಆಗ್ತದೆ. ಅದಕ್ಕೆ ನಾವು ನೀವು ಯಾರು ಅಡ್ಡಿ ಬರಂಗಿಲ್ಲ. ಕಾನೂನು ಏನಿದೆ ಅದೆಲ್ಲರಿಗೂ ಒಂದೇ. ನಾವಾಗ್ಲಿ ನೀವಾಗ್ಲಿ ಬೇರೆಯವ್ರಾಗ್ಲಿ ಎಲ್ಲರಿಗೂ ಒಂದೇ. ಆದ್ರಿಂದ ಕಾನೂನು ನೀತಿಕಾರರಿಗೂ ಮಾತಾಡ್ಸಿ ನಾನು ಹೋಗಿದ್ದೆ. ಅವತ್ತು ನಿಮ್ಗೆ ಹೇಳಿದ್ದೆ ನಾನು, ನಿಮ್ಮ ಸೆಕ್ಯೂರಿಟಿ ಏನಿದೆ, ನಿಮ್ಮ ಭದ್ರತೆ ಏನಿದೆ ಅದು ನನ್ನ ಜವಾಬ್ದಾರಿ. ಅದಕ್ಕೆ ಪೊಲೀಸರು ಇವತ್ತು ನಿಮ್ಮನ್ನು ಕಾಯ್ತಾ ಇರೋದು. ನಿಮಗೆ ಇನ್ನೊಂದು ಏಟು ಬೀಳಕ್ಕೆ ನಾನು ಬಿಡೋದಿಲ್ಲ. ಒಂದು ಅರ್ಥಾಯ್ತಾ? ನಿಮ್ಗೋಸ್ಕರನೇ ನಾನು ಇರೋದು. ನನ್ನ ತಂದೆಯವರು ಈ ಭಾಗದಲ್ಲಿ ಸಂಸದರಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ರು. ನಾನು ಕೊನೆ ಹೆಸರುವರೆಗೂ ನಿಮ್ಗೋಸ್ಕರನೇ ಜೀವನ ಮಾಡೋದು, ನಿಮ್ಗೋಸ್ಕರ ಸೇವೆ ಮಾಡೋದು. ಅದನ್ನ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಬದ್ಧ. ಅರ್ಥ ಆಯ್ತಾ? ಅದನ್ನ ಬಿಟ್ಟು ಈಗ ನಿಮ್ಗೆ ಅವತ್ತು ಮನೆಗಳನ್ನ, ನಿಮ್ಮ ಪ್ರತಿಯೊಬ್ಬರು ಮನೆಗಳನ್ನ ನಾನು ನೋಡಿದ್ದೆ. ಕೆಲವರಿಗೆ ಹಂಚು ಏಟಾಗಿದೆ, ಕೆಲವರಿಗೆ ಈ ಶೀಟ್ ಏಟಾಗಿದೆ, ಕೆಲವರಿಗೆ ನಲ್ಲಿಗಳನ್ನ ಮುರಿದಾಕಿದ್ದಾರೆ. ಇದೆಲ್ಲ ನಾನು ನೋಡಿದ್ದೇನೆ. ಅದಕ್ಕೆ ಈಗ ಮೊದಲನೇದಾಗಿ ನಾವು ಶಾಂತಿ ಸಭೆ ಮಾಡಿದ ನಂತರ ನಿಮ್ಮ ಮನೆಗಳಲ್ಲಿ ಏನೇನೋ ಡ್ಯಾಮೇಜ್ಗಳಾಗಿದೆ ಅದನ್ನೆಲ್ಲ ಕ್ರೋಢೀಕರಿಸಿ ಸರ್ಕಾರದ ವತಿಯಿಂದ ಅದನ್ನ ಮರುಪಾವತಿ ನಾವು ಮಾಡ್ಕೊಡ್ತೇವೆ. ಮುಂಚೆ ಯಾವ ರೀತಿ ನಿಮ್ಮ ಮನೆಗಳಿತ್ತು ಅದನ್ನ ನಿರ್ಮಾಣ ನಾವು ಮಾಡ್ಕೊಡ್ತೇವೆ. ಅದನ್ನ ಈ ಹಿಂದೆ ಕೂಡ ನಾನು ತಮ್ಮೆಲ್ಲರಿಗೂ ಹೇಳಿದೆ. ನಾನು ಅದಕ್ಕೂ ನಾನು ಬದ್ಧ. ಅರ್ಥ ಆಯ್ತಾ? ಜೊತೆಗೆ ಈಗ ಕಾನೂನು ರೀತಿಯ ಕ್ರಮ ಆಗಬೇಕಾಗಿದೆ. ಈಗ ಈ ಒಂದು ಗಲಾಟೆ ಮಧ್ಯೆ ಏನೇನೋ ಚಟುವಟಿಕೆಗಳಾಗಿದೆ. ನಾವು ಬಂದಿರೋ ಉದ್ದೇಶ ಏನು? ಎಲ್ಲ ಮುಖಂಡರುಗಳೆಲ್ಲ ಬಂದವ್ರು, ನಮ್ಮ ಕೋಟೆ ಅವರು ಬಂದವ್ರೆ. ಭಾಳಷ್ಟು ಜನ ಎರಡೂ ಸಮುದಾಯದ ಮುಖಂಡರುಗಳು, ಲೀಡರ್ಗಳು, ಕೋಟೆಯವರು, ನಂಜನಗೂಡವರು ಎಲ್ಲರೂ ಕೂಡ ಬಂದು ಏನಾದ್ರು ಇದಕ್ಕೆ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಈಗ ಆಲ್ರೆಡಿ ಎಷ್ಟು ಮನೆ ಡ್ಯಾಮೇಜ್ ಆಗೈತಿ ಅಷ್ಟಕ್ಕೂ ಕೂಡ ನಮ್ಮ ಸರ್ಕಾರ ವತಿಯಿಂದ ಅದನ್ನು ರಿಪೇರಿ ಮಾಡಿಸಿ, ಮೊದಲು ಮನೆಗಳು ಯಾವ ರೀತಿ ಇತ್ತು ಅದನ್ನ ನಾವು ಮಾಡಿಕೊಡ್ತೀವಿ ಅಂತ ದರ್ಶನ್ ಅವ್ರು ಒಪ್ಕೊಂಡು ನಾವು ಕೂಡ ಅದೇ ಮಾತನ್ನ ಹೇಳ್ತೀವಿ. ಜೊತೆಗೆ ತಪ್ಪು ಯಾರು ಮಾಡವ್ರೆ ಅವ್ರಿಗೆ ಬಗ್ಗೆ ಕ್ರಮ ವಹಿಸಿ ಅಂತ ನೀವು ಕೇಳ್ಕೊಂಡಿದ್ರೆ ಅವ್ರಿಗೂ ಕೂಡ ಕ್ರಮ ವಹಿಸಿ. ಮತ್ತು ಆಸ್ಪತ್ರೆಯಲ್ಲಿ ಇರೋರಿಗೆ ಡಿಸ್ಚಾರ್ಜ್ ಮಾಡಿ ಅಂತ ಕೇಳ್ಕೊಂಡಿದ್ದೆ. ಆಸ್ಪತ್ರೆಗೆ ಬರ್ತಾರೆ, ಆಸ್ಪತ್ರೆಗೆ ಹೊರಗಡೆ ಬರಬೇಕು. ಟ್ರೀಟ್ಮೆಂಟ್ ಏನಾಯಿತು ನಮ್ಮ ಸರ್ಕಾರ ವತಿಯಿಂದ ಅದನ್ನು ಮಾಡಿಸ್ಕೊಡ್ತೀವಿ. ಮತ್ತು ಈಗ ಆಲ್ರೆಡಿ ನಾನು ತಹಸೀಲ್ದಾರ್ಗೆ ದರ್ಶನ್ ಅವರು ಹೇಳಿದ್ದಾರೆ, 1 ತಿಂಗಳು ರೇಷನ್ನು ಎರಡು ಕಡೆಗೂ ಕೂಡ, ಎರಡು ಸಮುದಾಯಕ್ಕೂ ಕೂಡ 1 ತಿಂಗಳು ರೇಷನ್ನು ನಿಮಗೆ ಬರ್ತದೆ. ಸೋಮವಾರದಿಂದಲೇ ಕೂಡ ಕೊಡೋಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಅದ್ರ ಬಗ್ಗೆ ಯಾವುದೇ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಮೊದಲು ಯಾವ ರೀತಿ ಊರು ವಾತಾವರಣ ಇತ್ತು ಅದೇ ರೀತಿ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಎಲ್ಲರಿಗೂ ಕೂಡ ಮತ್ತೆ ಮನವಿ ಮಾಡ್ತೀನಿ. ಯಾಕಂದರೆ ಮೊದಲೆಲ್ಲ ಯಾವ ರೀತಿ ನೀವು ಮದುವೆಗೆ ಕರಿತಿದ್ರು, ಅವ್ರು ಕರಿತಿದ್ರು, ಇವರು ಹೋಗ್ತಿದ್ರು. ಅದೇ ರೀತಿ ಹೋಗಿ ಏನೇ ಮನಸ್ತಾಪ ಇದ್ರೂ ಕೂಡ
ಬಿಟ್ಬಿಡಿ. ಮುಂದಿನ ದಿನಗಳಲ್ಲಿ ಏನು ಕ್ರಮ ವಹಿಸ್ಬೋದು ಕಾನೂನು ಚೌಕಟ್ಟಿನಲ್ಲಿ ನಾವು ಎಲ್ಲ ಮುಖಂಡರುಗಳು ಸೇರಿ ಶಾಸಕರು ಕೂಡ ಕೂತು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಶಾಂತಿ ಸಭೆ ಮಾಡ್ತಾರೆ. ಯಾರ್ಯಾರು ಏಟ್ ಆಗೈತೋ ಡ್ಯಾಮೇಜ್ ಆಗೈತೋ ಮನೆಗಳಿಗೆ ಏನು ನಮ್ಮ ಸರ್ಕಾರ ವತಿಯಿಂದ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ಅಂಬೇಡ್ಕರ್ ಸಮುದಾಯ ಭವನನೂ ಕೂಡ ಮೊದಲು ರೀತಿ ಯಾವ ರೀತಿ ಇತ್ತು ಅದನ್ನು ಕೂಡ ರೆಡಿ ಮಾಡೋಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಏನೇ ನೋವಾಗಿದ್ರೂ ಕೂಡ ಈ ರೀತಿ ಘಟನೆ ಆಗಬಾರ್ದಾಗಿತ್ತು. ನಮಗೂ ಕೂಡ ಭಾಳ ನೋವಾಗ್ತದೆ, ಮನಸ್ಸಿಗೆ ನೋವಾಗ್ತದೆ. ಎಲ್ರಿಗೂ ಕೂಡ ಶಾಂತಿ ಸಭೆಯನ್ನು ಮುಂದಿನ ದಿನಗಳಲ್ಲಿ ಮಾಡಿ ಕ್ರಮ ಯಾರು ತಪ್ಪು ಮಾಡಿದ್ರೆ ಕ್ರಮ ವಹಿಸೋಕ್ಕೆ ನಾವು ಕಾನೂನುಬದ್ಧವಾಗಿ ವಹಿಸ್ಕೊತೀವಿ ಅಂತ ಸಂದರ್ಭದಲ್ಲಿ ತಮಗೆ ತಿಳಿಸ್ಕೊಡ್ತೀವಿ. ಶಾಂತಿ ಸಭೆ ಆಗೋದಂತ ಒಳ್ಳೆಯದು. ಆಗಿದ್ಮೇಲೆ ಲಿಸ್ಟ್ ಮಾಡಿಸಿ ಡೀಟೇಲ್ ಆಗಿ ಡಿಸಿ ಹತ್ರ ಮಾತಾಡ್ತೀವಿ. ಅದು ಮಾಡ್ತಾರೆ. ಆದರೆ ಮನೆಗಳು ಡ್ಯಾಮೇಜ್ ಆಗಿದೆ. ನಮ್ಮ ಒಂದು ತಾಲೂಕಲ್ಲೂ ಕೂಡ ಲಾಸ್ಟ್ ಟೈಮ್ ಹೆಬ್ಬಲ್ ಕುಪ್ಪೆ ಗ್ರಾಮದಲ್ಲಿ 1819 ನಾನು ಸ್ಟಾರ್ಟಿಂಗ್ MLA ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಇನ್ಸಿಡೆಂಟ್ಗಳು ಆಗಿತ್ತು. ಅಂಥ ಸಂದರ್ಭದಲ್ಲಿ ಮನೆಗೆ ಏನು ಡ್ಯಾಮೇಜ್ ಆಗಿತ್ತು, ಆ ಮನೆಗೆ ನಮ್ಮ ಟ್ರೈಬಲ್ ವೆಲ್ಫೇರಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಅದಕ್ಕೆ ಅನುದಾನವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇದನ್ನು ಕೂಡ ಮಾಡಿದ್ದೇವೆ. ಇಲ್ಲೂ ಕೂಡ ಆ ರೀತಿ ಏನಾದ್ರು ಎಸ್ಟನ್ ಗಾಡಿ ಆಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ಬೇರೆ ರೀತಿ ಏನಾದ್ರು ಡ್ಯಾಮೇಜ್ ಇದ್ದರೆ ಡಾಕ್ಯುಮೆಂಟ್ಸ್ ಇದ್ದರೆ ಖಂಡಿತವಾಗ್ಲೂ ಅದಕ್ಕೆ ಸರ್ಕಾರದಿಂದ ಪರಿಹಾರ ಒದಗಿಸ್ಕೊಳ್ಳೋ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಯಾರು ಕೂಡ ಇನ್ನು ಮುಂದಕ್ಕೆ ಅರೆಸ್ಟ್ ಆಗಬಾರ್ದು. ಅದನ್ನ ನಾವು ವ್ಯವಸ್ಥಿತವಾಗಿ DOSP ಅವ್ರಿಗೆ ನಾವು ಒಂದು ಸೂಚನೆಯನ್ನು ಅವಾಗಲೇ ಕೊಟ್ಟಿದ್ದೀವಿ. ಇನ್ನು ಮುಂದಿನಕ್ಕೆ ಯಾರು ಕೂಡ ಅವ್ರು ಬಂದು ಕಂಪ್ಲೇಂಟ್ ಕೊಡೋದು, ಇವ್ರು ಬಂದು ಕಂಪ್ಲೇಂಟ್ ಕೊಡೋದು ಯಾರು ಕೂಡ ಆಗೋದು ಬೇಡ. ಯಾರು ಹೋಗಿದ್ದಾರೆ, ಜೈಲಲ್ಲಿ ಇದ್ದಾರೆ, ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರು ಇಲ್ಲಿ ಬರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಡ್ತೀವಿ. ನೀವು ಕೂಡ ಫೋನ್ ಮಾಡಿ ಹೇಳಿ ಶಾಸಕರು ಬಂದಿದ್ದು ಅವ್ರು ಬರಕ್ಕೆ ಹೇಳಿದ್ದಾರೆ ಅಂತಲೂ ಕೂಡ ಹೇಳಿ. ನಂತರ ಕೂತು ನಾವು ಮುಖ್ಯಮಂತ್ರಿಗಳ ಹತ್ರನೂ ಕೂಡ ಮನವಿ ಮಾಡಿದ್ದೀವಿ, ಉಸ್ತುವಾರಿ ಸಚಿವರ ಹತ್ರ ಕೂಡ ಮನವಿ ಮಾಡಿದ್ದೀವಿ. ಕಾನೂನು ಚೌಕಟ್ಟಿನಲ್ಲಿ ಏನು ಬರ್ತದೆ ಒಳ್ಳೆ ಕೆಲಸವನ್ನ ಮೊದಲು ಅವರು ಊರಿಗೆ ಬರ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಅದಾದ ನಂತರ ನೀವು ಹೇಳ್ತಿದ್ರಿ ಮಕ್ಕಳನ್ನ ಏನೋ ಸ್ಕೂಲಿಗೆ ಬಿಡ್ತಿಲ್ಲ, ನಾವು ಕರ್ಕೊಂಡೋಗಿದ್ರು ಅಂತ. DOSP ಅವರು ಯಾವುದೋ 3 ದಿನ ಇನ್ಸಿಡೆಂಟ್ ಆಯ್ತಂತೆ, ಯಾವುದೋ ಮಕ್ಕಳನ್ನ ಕರ್ಕೊಂಡು ಮುಂದಿನ ದಿನಗಳ ಮತ್ತೆ ಆ ರೀತಿ ಪರಿಗಣಿಸಕ್ಕೆ ಹೋಗ್ಬಾರ್ದು. ಮತ್ತೆ ಯಾರು ಬರ್ತಾರೆ, ಯಾರು ಈಗ ಹೇಳ್ತಾ ಇದ್ರು ಸಂಘದಿಂದ ದುಡ್ಡು ಕಟ್ಟಿರ್ತಕ್ಕಂಥವ್ರು ಬಂದು ಮತ್ತೆ ಹೊಸಲಾತಿಗೆ ಬರ್ತಾವ್ರೆ. ಈಗ ಎಲ್ಲೂ